ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ವ್ಯಕ್ತಿ ನನ್ನ ಪರವಾಗಿ ಮಾತಾಡಬೇಕು, ಈ ವ್ಯಕ್ತಿ ನನ್ನ ಪರವಾಗಿ ನಿರ್ಧಾರವನ್ನು ಕೈಗೊಳ್ಳಬೇಕು ಅನ್ನೋರಿಗಾಗಿ ಈ ಪರಿಹಾರ. ಏನು ಮಾಡಬೇಕು ಸರ್ ಅಂತ ಹೇಳಿದ್ರೆ, ನೀವು ಸಂಕ್ರಮಣ ಅಂತ ಕೇಳಿರ್ತೀರ. ಅಂದರೆ ಒಂದು ಸೂರ್ಯ ಬಂದ್ಬಿಟ್ಟು ರಾಶಿ ಪ್ರವೇಶವನ್ನು ಮಾಡ್ತಾರೆ. ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸೂರ್ಯದೇವರು ಪ್ರವೇಶವನ್ನು ಮಾಡುವಂಥ ದಿನ ಅದು ಸಂಕ್ರಮಣ. ಈ ಸಂಕ್ರಾಂತಿ ಆದ ನಂತರ ಪ್ರತಿ ತಿಂಗಳು ಆಗ್ತಾ ಇರ್ತದೆ. ಸಂಕ್ರಾಂತಿ ಬರೀ ಮಕರ ಸಂಕ್ರಾಂತಿ ಅಲ್ಲ, ಅದು ಮಕರ ರಾಶಿಯನ್ನು ಪ್ರವೇಶ ಮಾಡುವಂಥ ದಿನ ಆಗಿರ್ತದೆ. ಸೊ ನೀವು ಕ್ಯಾಲೆಂಡ್ರಲ್ಲಿ ನೋಡಿದ್ರೆ ಸೂರ್ಯ ಸಂಕ್ರಮಣ ಅಂತ ಹಾಕಿರ್ತಾರೆ. ನಾನು ಅದಕ್ಕೆ ಸಂಕ್ರಮಣ ಅಂತ ಕರೆದಿದ್ದು. ಸೊ ಈ ಸಂಕ್ರಮಣದ ದಿನ ನೀವೇನು ಮಾಡಬೇಕಂದ್ರೆ, ಆ ದಿನದ ನಂತರ ಬರುವಂಥ ಮೊದಲ ಮಂಗಳವಾರ ಈ ಪ್ರಯೋಗವನ್ನು ಮಾಡಿ. ಒಂದು ಚೆನ್ನಾಗಿರುವಂಥ ಒಂದು ವೀಳ್ಯದೆಲೆಯನ್ನು ತನ್ನಿ. ಆ ವೀಳ್ಯದೆಲೆಯ ತೊಟ್ಟನ್ನು ಮುರಿರಿ. ಆ ತೊಟ್ಟನ್ನು ತಗೊಂಡು ನೀವೇನು ಮಾಡಬೇಕಂದ್ರೆ, ಈ ವೀಳ್ಯದೆಲೆ ಮೇಲೆ ಕೆಂಪು ಚಂದನ, ಇದನ್ನು ಗ್ರಂಥಿಗೆ ಅಂಗಡಿಯಲ್ಲಿ ಕೇಳಿ. ಕೆಂಪು ಚಂದನ, ಕೆಲವರು ಕುಂಕುಮನ ಅಂತ ಹೇಳ್ತಾರೆ. ಕುಂಕುಮ ಅಲ್ಲ, ಇದು ಕೆಂಪು ಚಂದನ. ಕೆಂಪು ಬಣ್ಣದಲ್ಲಿರುವಂಥ ಚಂದನ. ಈ ಚಂದನವನ್ನು ಪೇಸ್ಟ್ ರೀತಿ ತಯಾರು ಮಾಡಿಕೊಂಡು ಯಾವ ವ್ಯಕ್ತಿಯನ್ನು ನೀವು ವಶ ಮಾಡ್ಕೋಬೇಕು, ಅಥವಾ ಯಾವ ವ್ಯಕ್ತಿ ನಿಮ್ಮ ಪರವಾಗಿ ಮಾತಾಡಬೇಕು, ನಿಮ್ಮಂತೆ ಮಾತಾಡಬೇಕು, ನೀವೇನು ಹೇಳಿದಿರೋ ಅದನ್ನೇ ಮಾತಾಡಬೇಕು, ಅಥವಾ ನಿಮ್ಮ ಸೈಡಿಗೆ ನಿರ್ಧಾರ, ಈ ವ್ಯಕ್ತಿ ಏನಾದರೂ ಹ್ಞೂ ಅಂತಂದರೆ ಓಕೆ, ಈ ವ್ಯಕ್ತಿ ಏನಾದರೂ ನಿರ್ಧಾರ ತಗೊಂಡ್ರೆ ಓಕೆ ಅಂತೀವಲ್ಲ, ಆ ಥರ ಪರಿಹಾರ ಇದು. ಅವ್ರ ಹೆಸರನ್ನ ಬಂದ್ಬಿಟ್ಟು ಆ ವೀಳ್ಯದೆಲೆ ಮೇಲೆ ಬರೀರಿ. ಹೇಗೆ ಬೇಕಾದ್ರೂ ಬರಿಬೋದು. ಕೆಲವ್ರಿಗೆ ಇದೊಂದು ಡೌಟ್ ಇದೆ, ಸರ್ ಇಂಗ್ಲೀಷಲ್ಲಿ ಬರಿಬೋದಾ, ಸರ್ ಬೇರೆ ಭಾಷೆನಲ್ಲಿ ಬರಿಬೋದಾ? ಖಂಡಿತ ಬರೀರಿ. ಅದು ಕನ್ನಡದಲ್ಲೇ ಬರೀಬೇಕು ಅಂತೇನಿಲ್ಲ. ನಿಮಗೆ ಯಾವ ಭಾಷೆನಲ್ಲಿ ನೀವು ಕಂಫರ್ಟ್ ಇದ್ದೀರೋ ಅದರಲ್ಲಿ ಬರೀರಿ. ಬರೆದಾದ ನಂತರ ಇದನ್ನು ತಗೊಂಡೋಗಿ, ಈ ವೀಳ್ಯದೆಲೆನ ತಗೊಂಡೋಗಿ ಹತ್ತಿರದಲ್ಲೆಲ್ಲಾದರೂ ಆಲದ ಮರ ಇದೆಯಾ ಅಂತ ನೋಡಿ. ಸ್ವಲ್ಪ ದೂರದಲ್ಲಿದ್ದರೂ ಪರವಾಗಿಲ್ಲ, ಯಾಕಂದರೆ ನಾನು ಹತ್ತಿರದಲ್ಲಿದೆಯಾ ಅಂತ ಹೇಳಿದ್ರೆ ಕೆಳಗಡೆ ಕಮೆಂಟ್ ಆಗ್ತಾರೆ, ಹತ್ತಿರದಲ್ಲಿದ್ದ ದೂರದಲ್ಲಿದೆ ಅಂತೇಳ್ಬಿಟ್ಟು. ಅದಕ್ಕೆ ಹೇಳ್ತಾ ಇದ್ದೀನಿ, ದೂರದಲ್ಲಿದ್ದರೂ ಪರವಾಗಿಲ್ಲ. ಆಲದ ಮರದ ಹತ್ರ ಹೋಗಿ ಈ ವೀಳ್ಯದೆಲೆನ ಅದರ ನೆರಳಲ್ಲಿಟ್ಟು ಸ್ವಲ್ಪ ಹೊತ್ತು ಒಣಗಿಸಿ. ಅದು ಸ್ವಲ್ಪ ಹೊತ್ತು ಒಣಗಬೇಕು, ಜಾಸ್ತಿ ಹೊತ್ತಲ್ಲ, ಸ್ವಲ್ಪ ಹೊತ್ತು ನೆರಳಲ್ಲಿಟ್ಟು ಒಣಗಿಸಿ. ಆಲದ ಮರದ ನೆರಳು ಬೀಳಬೇಕು ಅದ್ಮೇಲೆ. ಅದಾದ ನಂತರ ತೊಟ್ಟನ್ನು ಅದರಲ್ಲೇ ಇಟ್ಟು, ತೊಟ್ಟನ್ನು ಬಿಸಾಕಬಾರ್ದು, ತೊಟ್ಟನ್ನು ಅದರಲ್ಲೇ ಇಟ್ಟು ಈ ವೀಳ್ಯದೆಲೆನ ನೀವು ಸೇವಿಸಬೇಕು, ತಿನ್ನಬೇಕು. ಜಗಿದು ಚೆನ್ನಾಗಿ ತಿನ್ನಿ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ವಾಂಛಿತ ವ್ಯಕ್ತಿ ಅಂದರೆ ನೀವು ಆಸೆ ಪಟ್ಟಂಥ ವ್ಯಕ್ತಿ ನಿಮ್ಮ ಮಾತಿನಂತೆ ಅಥವಾ ನೀವು ಹೇಳಿದಂತೆ ನಡ್ಕೊಳ್ಳೋದಕ್ಕೆ ಪ್ರಾರಂಭ ಆಗ್ತಾರೆ, ಅಥವಾ ನಿಮ್ಮ ಪರವಾಗಿ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಪ್ರಾರಂಭ ಆಗ್ತಾರೆ. ಇದನ್ನು ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಮಾತ್ರನೇ ಉಪಯೋಗಿಸಿಕೊಳ್ಳಿ. ಇನ್ ಕೇಸ್ ಕೆಟ್ಟ ಕಾರ್ಯಗಳಿಗೆ ಅಥವಾ ಬೇಡದಿರುವಂಥ ವಿಷಯಗಳಿಗೆ ತಾವೇನಾದರೂ ಇದನ್ನು ಉಪಯೋಗಿಸ್ಕೊಂಡ್ರೆ ಇದರಿಂದ ಸಮಸ್ಯೆಗಳು ಕೂಡ ಬರಬಹುದು. ಒಳ್ಳೆಯ ವಿಚಾರಕ್ಕಾಗಿ ಇದನ್ನು ತಾವು ಪ್ರಯೋಗಕ್ಕೆ ತನ್ನಿ. ಎಲ್ರಿಗೂ ಒಳ್ಳೆಯದಾಗಲಿ.